ಹೆಸರನ್ನ ಗುರ್ತಿಗಿಲ್ಲ ಅಂದರೆ ಕರೆಕ್ಷನ್ ಆಗಲ್ಲ. ಹಂಗೆ ನನ್ನ ಗುರ್ತು ಹೇಳಲೇಬೇಕು. ಏನು ಅಂದರೆ ನನ್ನ ಹೆಸರು ಲೋಹಿತ್ ಜಿ ಹನುಮಾಪುರ್, ರಾಜ್ಯ ಯುವ ಘಟಕ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ನಿರಂತರವಾಗಿರುವ ಮುಖ್ಯಮಂತ್ರಿಯವರ ಜೊತೆ ಇರುವಂಥ ಅವಕಾಶ ನನಗೆ ಸಿಕ್ಕಿದೆ. ಹಾಗೆ ಎರಡನೇದು, ಇವತ್ತು ಏನು ಈ ಒಂದು ಬೃಹತ್ತಾದ ಚಳವಳಿ ಮಾಡ್ತಿದ್ದೀರಿ, ಎಲ್ಲೋ ಒಂದು ಕಡೆ ಬೇಜಾರೇನು ಅಂದರೆ, ಭಯ ಅಂದರೆ ಎಲ್ಲಾದರೂ ನಮ್ಮ ಕಾಂತಕುಮಾರ್ ಅವರು, ಸಂತೋಷ್ ಮರೂರ್ ಅವರು IAS KS ಆಗ್ಬಿಟ್ರೆ ಈ ಸಂಘಟನೆ ಏನಾಗ್ಬಿಡುತ್ತೆ ಅಂತ. ಅದಕ್ಕೆ ನಾನು ಕೇಳ್ಕೊಂತ ಇರೋದೇನು ಅಂದರೆ, ಕನ್ನಡ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಸಂಘಟನೆ ಇರಬೇಕು ಅಂತ ಹೇಳಿ ನಾನು ದೇವ್ರು ಕೇಳ್ಕೊಂಡು ಇಷ್ಟಪಡ್ತೀನಿ. ಅದ್ಭುತವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮತ್ತೆ ಕನ್ನಡಿಗರಿಗೆ. ಮೊದಲನೇದು, ಕನ್ನಡ ಅಂದ್ರೆ ಏನು ಅಂತ ಹೇಳ್ತೀನಿ. ಇಲ್ಲಿ ನಡೆದಂತ ಘಟನೆ, ನಾಡಗೀತೆ ಆಗ್ಬೇಕಂದಾಗ ಟ್ರಾಫಿಕ್ ನಲ್ಲಿ ಹೋಗ್ತಿರುವಂತವ್ರು ಯಾರೂ ಕೂಡ ಅದಕ್ಕೆ ಗೌರವ ಕೊಟ್ಟಿಲ್ಲ. ಅದೇ ರಾಷ್ಟ್ರಗೀತೆ ಆಗಿದ್ರೆ ಇದೇ ರೀ ಕನ್ನಡ. ಕನ್ನಡಕ್ಕೆ ಯಾವತ್ತೂ ಗೌರವ ಬರುತ್ತೆ. ದಾರಿಯಲ್ಲಿ ನಿಂತಿದ್ರು ಕೂಡ ಯಾವತ್ತು ನಾಡಗೀತೆ ಬಂದಾಗ ಎದ್ದು ನಿಂತ್ಕೊಂತಾರೋ ಅವತ್ತು ಕನ್ನಡಕ್ಕೆ ಗೌರವ ಬರಬೇಕು. ಈ ರೀತಿ ನೂರಾರು ಚಳವಳಿಗಳು ಆದ್ರೂ ಕೂಡ ಆ ಗೌರವ ಬರುತ್ತೋ ಇಲ್ವೋ ಅನ್ನೋದು ನಮ್ದು ದೊಡ್ಡ. ಯಾಕಂದ್ರೆ ಇವತ್ತಿನ ವ್ಯವಸ್ಥೆ. ಎರಡನೇದಾಗಿ, ಈ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ಬೇಕಂದಾಗ ಉದ್ದೇಶ ಏನಿತ್ತು ಅಂದಾಗ ನೀವು ಆಲೋಚನೆ ಮಾಡಿ. ಮೊದಲು ಇಂಗ್ಲಿಷ್ ನಲ್ಲಿ ಅವ್ರು ಬರ್ತಿದ್ದಾರೆ ಕ್ವಶನ್ ನ, ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದಕ್ಕೆ ಬರ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಅನ್ನೋದನ್ನ ಹಾಡನ್ನ ಇಂಗ್ಲಿಷಲ್ಲಿ ನೀವು ಅನುವಾದ ಮಾಡಿ ನೋಡಿ, ಬರುತ್ತಾ? ಬರಲ್ಲ. ಅದನ್ನ ಕನ್ನಡದಲ್ಲೇ ಮಾಡಿದ್ರೆ ಮಾತ್ರ ಇಂಗ್ಲಿಷಲ್ಲಿ ಸೊಗಡು ಬರುತ್ತೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆದು ವ್ಯತ್ಯಾಸಗಳಾಗಿದ್ದಾವೆ. ಮೂರನೇದು, ನಮ್ಮ ಸಂಘಟನೆಯವರು ಪಾಪ ಈ ರೀತಿ ಎಲ್ಲ ಕೆಲಸ ಮಾಡ್ಬೇಕಂದಾಗ ಮೊನ್ನೆ ಪುಸ್ತಕಂತ ಎಲ್ಲ ಒಂದು ವಿಡಿಯೋ ಬಂದ್ಬಿಡುತ್ತೆ. ಯಾವುದು ಅಂದ್ರೆ ಪ್ರಜ್ವಲ್ SK ಅಂತ ಹೇಳಿ, ತಮ್ಗೆಲ್ಲರೂ ಕೂಡ ಗೊತ್ತಿರೋಂಥದ್ದು, ಯೂಟ್ಯೂಬ್ ಅಲ್ಲಿ ಮಾಡ್ತಿರೋಂಥ, ಅವರು ಕೂಡ ಪಾಸ್ ಆಗಿರೋಂಥವ್ರು, ಬರ್ತಿರೋಂಥವ್ರು. ಅವರು ಕೂಡ ಏನ್ ಹೇಳ್ತಾರೆ, ಒಂದು 16 ನಿಮಿಷ ವಿಡಿಯೋ ಮಾಡಿದ್ದಾರೆ. ನೀವು ಮಾಡ್ತಿರೋಂಥ ಚಳವಳಿಯ ಬಗ್ಗೆನೂ ಮಾತಾಡಿದ್ದಾರೆ. ಅಂದ್ರೆ ಅವ್ರ ಅರ್ಥ ಏನು ಅಂದ್ರೆ, ಅವರೆಲ್ಲರೂ ಕೂಡ ಪಾಸ್ ಆಗ್ಬಿಡ್ತಾರೆ, ನೀವು ಏನ್ ಸ್ಟ್ರೈಕ್ ಮಾಡ್ತಿದ್ರೋ ಮರುಪರೀಕ್ಷೆ ಆಗುತ್ತೆ, ಮಾಡಬೇಡಿ ಅಂತ. ಅವರು 4-5 ಪ್ರಶ್ನೆಗಳನ್ನ ನಾನು ಹೈಲೈಟ್ ಮಾಡ್ತೀನಿ. ಒಂದು, ಅವ್ರು ಮಾತಾಡ್ತಾ ಪಾಪ ಮನುಷ್ಯ ಏನ್ ಹೇಳ್ತಾನೆ ಅಂದ್ರೆ, ನೋಡ್ರಿ ಕನ್ನಡ ಆಡು ಭಾಷೆ. ಆಡು ಭಾಷೆಯಲ್ಲಿ KPSC ಅವರು ಎಕ್ಸಾಮ್ ನ ಕ್ವಶನ್ ಕೇಳಿದ್ದಾರೆ, ಅದು ನೀವು ಅರ್ಥ ಮಾಡ್ಕೊಬೇಕು ಅಂತ. ಇದು ಯಾರು ನಂಬ್ತೀರಾ? ಆಡು ಭಾಷೆ ಯಾವುದು, ಸಂಸ್ಕೃತ ಯಾವುದು, ಕನ್ನಡ ಯಾವುದು ಅನ್ನೋದೇ ಅವರು ತಿಳಿದಿಲ್ಲ. ಮತ್ತೆ ಹೋಗ್ತಾ ಉಡುಪಿಯಲ್ಲಿ ತುಳು ಭಾಷೆ ಮಾತಾಡ್ತಾರೆ, ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಬೇರೆ ಯಾವ್ದೋ ಭಾಷೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸ್ವಲ್ಪ ಹೋಗ್ತಾ ಇನ್ನೂ ಸ್ವಲ್ಪ ಸಿಗಾಕೊಂಬಿಟ್ಟ. ನಾನು ಪಾಸ್ ಆಗೋದು ಡೌಟ್ ಇದೆ, ನನಗೂ ಗೊತ್ತಿಲ್ಲ, ಆದ್ರೂ ಸ್ವಲ್ಪ ನೋಡ್ಕೊಳ್ಳಿ ಅಂತ. ಇನ್ನೊಂಚೂರು ಹೋಗ್ತಾ ಏನಾಗಿತ್ತು ಅಂದ್ರೆ, ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮರುಪರೀಕ್ಷೆ ಮಾಡ್ಬೇಕಂದಾಗ, ನೀವು ವಿದ್ಯಾರ್ಥಿಗಳು ಮಾಡ್ಬೇಕಂದಾಗ ನೋಡ್ಕೊಂಡು ಮಾಡಿ, ರಿಸಲ್ಟ್ ಬಂದ್ಬಿಡಿ ಆಮೇಲೆ ಮಾಡಿ ಅಂತ ಹೇಳ್ದ. ನಿನ್ನೆ ರಿಸಲ್ಟ್ ಬಂತು, ಆ ಯಪ್ಪ ಬರ್ಬೇಕಾಗಿತ್ತು ಇವತ್ತು ಇಲ್ಲಿಗೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಪಾಸ್ ಆಗ್ತಾರೋ ಇಲ್ಲ ಅಂತ ಹೇಳಿ. ಹಂಗೆ ಇನ್ನೂ ಬುದ್ಧಿವಂತರು 4 ಜನ ಅದನ್ನೇ ವಿಡಿಯೋದಲ್ಲಿ ಮಾಡಿದ್ದಾರೆ. ಹೆಸರು ಹೇಳಕ್ ಇಷ್ಟಪಡಲ್ಲ ಪಾಪ. ಅವ್ರು ಹೇಳ್ತಾರೆ, ಕಾನೂನು ಬಗ್ಗೆ ಹೇಳ್ತಾರೆ. ನಾನು ಒಬ್ಬ ವಕೀಲ ವೃತ್ತಿಯಲ್ಲಿ. ಕಾನೂನು ಹೋರಾಟ ಮಾಡಿದ್ರೆ ನಮ್ಮ ಏನು ಈ ಟೆಕ್ನಿಕಲ್ ಮ್ಯಾಟರ್ಸ್ ಬಂದ್ಬಿಡ್ತವೆ, ಆಯ್ತು ಬಂದ್ಬಿಡ್ತಾರೆ ಅಂತ. ಅದೇ ವ್ಯಕ್ತಿ ಮೊದಲು ಕಾನೂನು ಹೋರಾಟ ಮಾಡಿ ಈ 3 ತಿಂಗಳಿಂದ ಬಾಗಿದ್ದ ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡಿಸಿದ್ರು. ಯಾಕೆ ಮರ್ತೋಗ್ತೀರಿ ನೀವು? ಅದ್ರಲ್ಲಿ ಇನ್ನೊಬ್ರು ಬರ್ತಾರೆ ಸರ್, ಇದೊಂದು ಒಳ್ಳೆ ತಮಾಷೆ. ಅವ್ರೇನ್ ಹೇಳ್ತಾರೆ ಗೊತ್ತಾ, ನಾವು ನಮ್ಮ ಫ್ಯಾಮಿಲಿಯನ್ನ ಸಂತೋಷವಾಗಿ ಇಟ್ಕೊಬೇಕು, ಅವ್ರಿಗೋಸ್ಕರ ಎಕ್ಸಾಮ್ ಬೇಗ ಆಗ್ಲಿ ಅಂತ ಹೇಳ್ತೀನಿ. ನಾನು ಅವ್ರಿಗೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಸೇರಿರೋರು ಸಮಾಜವನ್ನ ಖುಷಿ ಪಡಿಸ್ಕೊಂಡು ಇಟ್ಕೊಂಡು ವಿದ್ಯಾರ್ಥಿಗಳು, ನೀವು ಬರೀ ನಿಮ್ಮ ಕುಟುಂಬವನ್ನು ಇಟ್ಕೊಳಕ್ ಇಷ್ಟಪಟ್ಟಿದ್ದೀರಿ, ಅದಕ್ಕೆ ತಾವು ಬಂದಿಲ್ಲ. ಕನ್ನಡ ಅಂದ್ರೆ ಕನ್ನಡ ನಾಡಿನಲ್ಲಿ ಇರುವಂತ ಅಧಿಕಾರಿಗಳು, ಒಬ್ಬ ಹಳ್ಳಿಯಿಂದ ಹೋಗಿರೋನಿಗೆ ನಿಮ್ಮ ಇಂಗ್ಲಿಷ್ ಬರಲ್ಲ, ನಿಮಗೆ ನಿಮ್ಗೆ ಮಾತಾಡ್ಬೇಕಾಗಿರೋದು ಕನ್ನಡ, ನಾಲ್ಗೆ ಸ್ಲಿಪ್ ಆಗಿ ಮಾಡುವಂತ ಭಾಷೆಗಳನ್ನ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕಾಗಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ನಾನು ಅವ್ರಿಗೆ ಉತ್ತರ ಕೊಡ್ಬೇಕು, ಅದಕ್ಕೆ ನೀವು ನಂಗೆ ಸಹಕರಿಸಬೇಕು. ನಾನು ಒಂದೇ ಒಂದು ಓವರ್ ಪ್ರಶ್ನೆಯನ್ನ ಕೇಳಬೇಕಂತ ಇಷ್ಟಪಡ್ತೀನಿ. ಅಂದ್ರೆ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಕನ್ನಡದಲ್ಲೇ, ನೀವು ಒಂದೇ ಒಂದು ಓವರ್ ಪ್ರಶ್ನೆ ಅಂದ್ರೆ ಆಪ್ಷನ್ ಕೊಡ್ತೀರಿ. ಅದಕ್ಕೆ ತಾವು ಉತ್ತರ ಕೊಟ್ರೆ ಅವ್ರಿಗೆ ಉತ್ತರ ಸಿಗ್ದಂಗೆ. ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 2024ರಲ್ಲಿ 2 ಬಾರಿ KPSC ಎಕ್ಸಾಮ್ ನಡೆಸುವಂತ ಡಿಪಾರ್ಟ್ಮೆಂಟ್ ಯಾವುದು? BMTC-ನ, KPTC ಅಲ್ಲ, KPSC-ನ, BWSSB-ನ? ಉತ್ತರ ಹೇಳಿ ಸಾಕು, ನಾವೆಲ್ಲ ಬುದ್ಧಿ ಬಂದ್ರೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಅವ್ರು KPSC ಇದ್ರು ಸರಿಯಾಗಿ ಹೇಳತ್ತದಿಲ್ಲ, ಅದು ನೋಡಿ ಒಂದ್ಸಲಿ. ಹಾಗಾಗಿ ನಾನು ಉದ್ದನೆ ಭಾಷಣ ಮಾಡೋದು ಬೇಡ. ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಚಂದ್ರಬಾಬು ಈ ಎಲ್ಲಾ ವಿಷಯವನ್ನು ಹೇಳಿದ್ದಾರೆ. ನಿಮಗೆ ಮರುಪರೀಕ್ಷೆ ಆಗೋ ತನಕ ನಮ್ಮ ಹೋರಾಟವನ್ನ ನಾವು ಬಿಡಲ್ಲ, ನಿಮ್ಮೊಂದಿಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರಡನೇದು, ಇದೇ ವಾರ ಆಮ್ ಆದ್ಮಿ ಯುವ ಘಟಕ ಪಕ್ಷದಿಂದ ಏನು ನಾವು ಕನ್ನಡ ಕಲಿಕೆಯನ್ನು ಮಾಡ್ತೀವಲ್ಲ LKG-ಯಲ್ಲಿ, ಆ ಪುಸ್ತಕಗಳನ್ನ ನಾನು KPSC
ಸಿ ಮುಂದೆ ಹೋಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ವರ್ಣಮಾಲೆಯನ್ನ ಕಲೀರಿ ಸ್ವಾಮಿ, ಕಲ್ತ್ಬಿಟ್ಟಾದ್ರೂ ಅರ್ಥ ಮಾಡ್ಕೊಳ್ಳಿ ಏನು ಕನ್ನಡ ಅನ್ನೋದು. ಹಾಗಾಗಿ ನಾನು ಕಾಂತಕುಮಾರ್ ಅವ್ರಿಗೆ ಹೇಳ್ತೀನಿ, ಕಾಂತಕುಮಾರ್ ಅವರೇ ನಾವು ನಿಮ್ಮ ಸಂಘಟನೆಗೆ ಬುಕ್ ಕೊಡ್ತೀವಿ, ಆ ಬುಕ್ನ ದಯವಿಟ್ಟು KPSC ಕಳಿಸಿ. ಸಾಧ್ಯವಾದರೆ ಜಾಸ್ತಿ ಪ್ರಿಂಟ್ ಆಗಿ ದಯವಿಟ್ಟು ವಿಧಾನಸೌಧಕ್ಕೂ ಕಳಿಸಿ. ವಿಧಾನಸೌಧದಲ್ಲೂ ಕೂಡ ಕನ್ನಡ ಓದಕ್ಕೆ ಬರಲ್ಲ. ನಾಲ್ಕನೇದು ಭಾರಿ ಇಂಪಾರ್ಟೆಂಟ್, ಈ ನಮ್ಮ ಇವ್ರು ಇದಾರಲ್ಲ ಸರ್, ಕೋಚಿಂಗ್ ಸೆಂಟರ್ಸ್ಗಳು, ಅವರು ಭಾರಿ ಕಿಲಾಡಿಗಳು. ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಮೊದಲನೇ ಪರೀಕ್ಷೆನ ನಮ್ಗೆಲ್ಲರಿಗೂ ಬೆಂಬಲ ಕೊಟ್ಟರು, ಎರಡನೇ ಪರೀಕ್ಷೆ ಎಷ್ಟಿದ್ರೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರು, ಮೇನ್ಸ್ಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರು ಚೆನ್ನಾಗಿ. ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ, ಇವಾಗ ಇನ್ನೂ ಬರೋದಿಲ್ವಲ್ಲ, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಇದನ್ನ ನಾವು ಹೇಳ್ಬೇಕಾ? ಗೊತ್ತಿರೋದಲ್ವ ವ್ಯವಹಾರ. ಯಾವ ಇನ್ಸ್ಟಿಟ್ಯೂಷನ್ ಮೊದಲನೆಯಿಂದ ಎರಡನೇ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಏನಾದ್ರೂ ನಿಮ್ಗೆ ಕನ್ನಡದ ಬಗ್ಗೆ ಒಂದು ಚೂರು ಕನಿಕರ ಇದ್ರೆ, ಈ ಹಣ ಕಾಸು ಎಲ್ಲ ಬಿಟ್ಟು ದಯಮಾಡಿ ಈ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.